ಡಿಕೆಶಿಗೆ ಸಿಎಂ ಸ್ಥಾನ ನೀಡುವಂತೆ ಹಕ್ಕೊತ್ತಾಯಕ್ಕೆ ಹಲವು ಶಾಸಕರು ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು ಅಂತ ಹೇಳಿ ಅವರ ಬಣದ ನಾಯಕರು ಯೋಚನೆ ಮಾಡ್ತಾ ಇದ್ದಾರೆ. ಅದೇ ಒಂದು ವಿಚಾರವಾಗಿ ಸತತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಆದರೆ ಏನೂ ಕೂಡ ಕೈಗೂಡ್ತಾ ಇಲ್ಲ. ಡಿಕೆಶಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಹೇಳಿ ಹಕ್ಕೊತ್ತಾಯಕ್ಕೆ ಹಲವು ಶಾಸಕರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ವಿಶೇಷ ಅಧಿವೇಶನಕ್ಕೂ ಮೊದಲು ಡಿಕೆಶಿ ಪರ ಶಾಸಕರು ಸಭೆಯನ್ನು ನಡೆಸ್ತಾರಂತೆ. 40ರಿಂದ 45 ಶಾಸಕರು ಏನಿದ್ದಾರೆ ಶಾಸಕರನ್ನು ಸೇರಿಸಿಕೊಂಡು ಸಿಎಂ ಆಗುವಂಥ ಆಕಾಂಕ್ಷೆ. ಎಲ್ಲ ಭಾಗದ ಡಿಕೆ ಬೆಂಬಲಿಗರೇನಿದ್ದಾರೆ ಅವರು ತಮ್ಮ ಒಂದು ಏನಿದೆ ನಿಲುವನ್ನು ಸ್ಪಷ್ಟೀಕರಣವನ್ನು ಹೇಳೋಕೆ ಹೊರಟಿದ್ದಾರೆ. ಸಿಎಂ ಸ್ಥಾನಕ್ಕೆ ಡಿಕೆಶಿ ಅವರನ್ನೇ ಕೂರಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಇವರು. ಎಲ್ಲ ಭಾಗದ ಡಿಕೆ ಬೆಂಬಲಿಗರೇನಿದ್ದಾರೆ 40ರಿಂದ 45 ಶಾಸಕರನ್ನು ಸೇರಿಸುವ ಒಂದು ಪ್ರಯತ್ನ ನಡೀತಾ ಇದೆ. ಅವರ ಅಭಿಪ್ರಾಯವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ನಿಂತಿಲ್ಲ ಈ ಒಂದು ನಾಯಕತ್ವದ ಬದಲಾವಣೆಯ ವಿಚಾರ. ಶಾಸಕರ ಬೆಂಬಲದ ಮೂಲಕ ವರಿಷ್ಠರ ಮೇಲೆ ಒತ್ತಡ ಹೇರುವಂತಹ ಸಾಧ್ಯತೆ ಇದೆ. ಸಭೆ ಕೂಡ ಆಗ್ತಾ ಇದೆ. ಇದರ ಬಗ್ಗೆ ಜನವರಿ 22ರಿಂದ 3 ದಿನ ನಡೆಯುತ್ತಂತೆ ವಿಶೇಷ ಅಧಿವೇಶನ. ಅಲ್ಲಿ ಕೂಡ ಈ ಒಂದು ಕೂಗು ಕೇಳಿ ಬರಬಹುದು. ಅಧಿವೇಶನಕ್ಕೂ ಮುನ್ನ ಶಾಸಕರ ಸಭೆ ನಡೆಸೋಕೆ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ, ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದಾರೆ. ದಿಢೀರಂತ ಅಧಿವೇಶನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹೀಗಾಗಿ ಅಧಿವೇಶನಕ್ಕೂ ಮುಂಚೆ ಸಭೆಯನ್ನು ನಡೆಸಿ ಹೈಕಮಾಂಡ್ಗೆ ವಿಷಯವನ್ನು ತಿಳಿಸುವಂತಹ ವಿಷಯವನ್ನು ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಶುಕ್ರವಾರದಿಂದ ದೆಹಲಿಯಲ್ಲೇ ಕುಳಿತಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಏನಾದರೂ ಒಂದು ಕ್ಲಾರಿಟಿ ಬೇಕು ಅಂತ ಹೇಳಿ ಈ ಬೆನ್ನಲ್ಲೇ ಈ ರೀತಿಯಾದ ಬೆಳವಣಿಗೆಗಳು ಆಗ್ತಾ ಇದೆ. ಅವರ ಬೆಂಬಲಿಗರು ಏನಿದ್ದಾರೆ ಅವರೆಲ್ಲರೂ ಕೂಡ ಸಭೆ ಮಾಡೋಕೆ ನಿರ್ಧಾರವನ್ನು ಮಾಡಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಬೇಕು ಅಂತ ಹೇಳಿ ಚಿಂತೆಯನ್ನು ಮಾಡ್ತಾ ಇದ್ದಾರೆ. ಜನವರಿ 22ರಿಂದ 3 ದಿನಗಳ ಕಾಲ ವಿಶೇಷ ಅಧಿವೇಶನ ನಡೆಯುತ್ತೆ ಸಿಎಂ ಕರೆದಿದ್ದಾರೆ. ಆ ಅಧಿವೇಶನಕ್ಕೂ ಮುನ್ನ ಈ ಶಾಸಕರೆಲ್ಲ ಸಭೆ ಮಾಡಿ ಅವರ ನಿರ್ಧಾರವನ್ನು ಹೇಳ್ತಾರೆ ಹೈಕಮಾಂಡ್ಗೆ. ಅವರ ಒಂದು ವಿಷಯವನ್ನು ರವಾನೆ ಮಾಡೋಕೆ ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ. 4 ದಿನಕ್ಕಾದರೂ ಕೂಡ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ನಾಯಕರು ಭೇಟಿಗೆ ಅವಕಾಶವನ್ನೇ ಮಾಡಿಕೊಡ್ತಾ ಇಲ್ಲ. ಯಾಕಂತ ಗೊತ್ತಿಲ್ಲ ಆ ಒಂದು ವಿಚಾರವಾಗಿ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಆಟವನ್ನು ಶುರು ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು, ಅವರ ಬಣದ ನಾಯಕರೆಲ್ಲರೂ ಕೂಡ. ಈ ಹಿಂದೆ ದೆಹಲಿಗೆ ಡಿಕೆ ಶಿವಕುಮಾರ್ ಬಣದ ಶಾಸಕರೇನಿದ್ದಾರೆ ಅವರು ಒಬ್ಬೊಬ್ಬರೇ ಭೇಟಿ ನೀಡಿ ವರಿಷ್ಠರನ್ನ ಭೇಟಿ ಮಾಡಿ ನಮ್ಮದೇ ನಾಯಕರನ್ನು ನೀವು ಸಿಎಂ ಮಾಡಿ ಅಂತ ಹೇಳಿ ಲಾಬಿಯನ್ನು ನಡೆಸ್ತಾ ಇದ್ರು. ಅದನ್ನು ನೋಡಿದ್ದೀವಿ. ಈಗ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಕೂತ್ಕೊಂಡಿದ್ದಾರೆ. 3-4 ದಿನ ಆಯ್ತು ಅಲ್ಲೇ ಇದ್ದಾರೆ. ಏನಾದರೂ ಒಂದು ಕ್ಲಾರಿಟಿ ಬೇಕು, ವರಿಷ್ಠರನ್ನ ಭೇಟಿ ಮಾಡಬೇಕು ನಾಯಕತ್ವದ ವಿಚಾರವಾಗಿ, ನನಗೆ ನೀವು ಹೇಳಲೇಬೇಕು, ಒಂದು ಫೈನಲ್ ನಿರ್ಧಾರಕ್ಕೆ ಬನ್ನಿ ಅಂತೇಳಿ ಕೂತಿದ್ದಾರೆ. ಈಗ ರಾಜ್ಯದಲ್ಲಿ ಬೇರೆ ರೀತಿಯಾಗಿ ಬೆಳವಣಿಗೆಗಳು ಆಗ್ತಾ ಇದೆ. ಹೊಸ ಆಟವನ್ನು ಶುರು ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಬಣದ ನಾಯಕರೆಲ್ಲರೂ ಕೂಡ. ಈಗ ಒಂದು ಸಭೆ ಮಾಡಬೇಕು ನಾವು. ಏನು ಸಿದ್ದರಾಮಯ್ಯ ಅವರು ಅಧಿವೇಶನವನ್ನು ಕರೆದಿದ್ದಾರೆ ದಿಢೀರಾಗಿ, ಅದಕ್ಕೂ ಮುನ್ನ ಸಭೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬರುವಂತಹ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋಕೆ ಡಿಕೆ ಶಿವಕುಮಾರ್ ಅಲ್ಲಿ ಕಾಯ್ತಾ ಇದ್ದಾರೆ. ಇಲ್ಲಿ ಇವರು ಈ ರೀತಿಯಾದಂಥ ಒಂದು ಯೋಚನೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಕೂಗು ಈಗ ಮತ್ತೆ ಜೋರಾಗಿ ಕೇಳಿ ಬರ್ತಾ ಇದೆ. ಶಾಸಕರೆಲ್ಲ 40ರಿಂದ 45 ಜನ ಶಾಸಕರೇನಿದೆ ಅವ್ರು ಸೇರ್ಕೊಂಡು ಸಭೆ ಮಾಡಿದರೆ ನಮ್ಮ ಅಭಿಪ್ರಾಯ ಇದು ಅಂತ ಕಾಂಗ್ರೆಸ್ಗೆ ಹೈಕಮಾಂಡ್ಗೆ ಹೇಳಿದರೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಅದನ್ನು ಕಾತು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.